ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ರಾಮಾಚಾರಿ ನಾಳಿನ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಇಲ್ಲಿ ಚಾರು ಮತ್ತೆ ರಾಮಾಚಾರಿ ಮನೆಗೆ ಬರ್ತಾರೆ. ಹಾಗೆ ಮನೆ ತುಂಬಿಸ್ಕೊಂಡಿದ ತಕ್ಷಣ ಇಲ್ಲಿ ವೈಶಾಖಗೆ ಗ್ರಾಚಾರ ಕಾದಿರುತ್ತೆ ಅಂತ ಕಿಟಿ ರೆಡಿ ಆಗಿರ್ತಾನೆ. ಈ ಮನೆಯಲ್ಲಿ ದೊಡ್ಡ ಕುತಂತ್ರನೇ ನಡೀತಿದೆ. ಈ ಮನೆಯಲ್ಲಿ ನಮ್ ವಿರುದ್ಧನೇ ನಿಂತ್ಕೊಂಡು ನಮ್ ವಿರುದ್ಧನೇ ಸಂಚಾಗ್ತಾ ಇರುವಂತ ಶತ್ರುಗಳು, ರಾಕ್ಷಸರು ಇದ್ದಾರೆ ಅಂತ ಕಿಟ್ಟಿ ಹೇಳ್ತಾನೆ. ಏನ್ ಹೇಳ್ತಿದ್ಯಾ ಕೃಷ್ಣ? ಅಲ್ಲ, ನೀನ್ ಸರಿಯಾಗಿ ಹೇಳು, ಸ್ವಲ್ಪ ಯಾರಾಗಿದ್ರು ಹೇಳು ಅಂತ ಕೋದಂಡ ಕೇಳ್ತಾನೆ. ನಾನು ಏನಾದ್ರೂ ಆ ಸತ್ಯ ಹೇಳಿದ್ರೆ ಈ ಮನೆ ಮನ್ಸುಗಳೆಲ್ಲ ಮುರಿದೋಗುತ್ತೆ ಅಂತ ಕಿಟ್ಟಿ ಹೇಳ್ತಾನೆ. ಮನೆ ಮುರಿಯೋರೆ ಈ ಮನೇಲಿ ಇದಾರೆ ಅಂದ್ಮೇಲೆ ಮನ್ಸುಗಳು ಮುರಿದೋಗೋದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಮೊದ್ಲು ಆ ಮನೆಯಾಳರು ಯಾರು ಅಂತ ಗೊತ್ತಾಗ್ಬೇಕು. ಅದ್ಯಾರೇ ಆಗಿದ್ರು ಧೈರ್ಯದಿಂದ ನೀನ್ ಹೇಳು ಕೃಷ್ಣ ಅಂತ ಕೋದಂಡ ಕೇಳ್ತಾನೆ. ಸರಿ ಆಯ್ತು, ಇನ್ಯಾರು ಅಲ್ಲ, ನನ್ನ ಈ ಮನೆಗೆ ಕೊಲೆಗಾರನಾಗಿ ಹಾಗೇನೆ ಈ ಮನೆ ವಿರುದ್ಧ ಸಂಚು ಮಾಡಕ್ಕೆ ಅಂತ ಈ ಮನೆ ಕರ್ಸಿದೆ ಈ ವೈಶಾಖ ಹಾಗೆ ಮಾನ್ಯತಾ ಅಂತ ಹೇಳಿದ ತಕ್ಷಣ ಶಾಕ್ ಆಗುತ್ತೆ ರಾಮಾಚಾರಿ ಮತ್ತೆ ಚಾರು ಇಬ್ರಿಗೂ. ಮನೆಯವರೆಲ್ಲ ಗಾಬರಿಯಾಗಿ, ಏನು ವೈಶಾಖನ ಏನಪ್ಪ ಹೇಳ್ತಿದ್ಯಾ ನೀನು ಅಂತ ಕೇಳ್ತಾರೆ. ಹೌದು, ನಿಜಾನೇ ಹೇಳ್ತಾ ಇದ್ದೀನಿ, ರಾಮಾಚಾರಿ ಅಣ್ಣನ್ ತರಾನೇ ನಾನಿದ್ದೀನಿ ಅಂತ ತಿಳ್ಕೊಂಡು ನನ್ನ ಇಲ್ಲಿ ಕರ್ಸಿದ್ರು. ಅದಾದ್ಮೇಲೆ ನನಗೆ ಗೊತ್ತಾಯ್ತು ನೀವೆಲ್ಲ ನಮ್ಮ ಮನೆಯವರು ಅಂತ. ಅಲ್ಲಿವರೆಗೂ ನಾನು ನಿಮ್ ವಿರುದ್ಧವಾಗಿ ಸಂಚು ಮಾಡ್ತಿದ್ದೆ. ಅದಾದ್ಮೇಲೆ ನಿಧಾನವಾಗಿ ನಾನು ಬದಲಾಗ್ತಾ ಹೋದೆ. ಅದಕ್ಕೆ ನನ್ನ ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ರು ಇವಳು ಮತ್ತೆ ಆ ಮಾನ್ಯತಾ ಸೇರ್ಕೊಂಡು ಅಂತ ಕಿಟ್ಟಿ ಹೇಳಿದ ತಕ್ಷಣ ಮನೆಯವರೆಲ್ಲರೂ ಶಾಕ್ ಆಗಿ ವೈಶಾಖಕ್ಕೆ ಬೈತಾ ಇರ್ತಾರೆ. ಏನಮ್ಮ ಇದು ಅಂತ. ಅವಳನ್ನ ಏನ್ ಕೇಳ್ತಾ ಇದ್ದೀರಾ? ನಾನು ಹೇಳ್ತೀನಿ, ನಮ್ಮೆಲ್ಲರ ಜೀವನನ ಹಾಳು ಮಾಡಿ ನರಕ ಮಾಡಕ್ ಬಂದಿರೋ ಅಂತ ನರ ರಾಕ್ಷಸಿ, ನಮ್ಮ ಮನೆಗ್ ಬಂದಿ ಸೇರ್ಕೊಂಡಿರೋ ಅಂತ ದೊಡ್ಡ ರಾಕ್ಷಸಿ, ನಮ್ಮ ಅಪ್ಪನ್ ಕತ್ತಿ ಹಿಸ್ಕಿ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿರೋ ಅಂತ ದೊಡ್ಡ ಪಾಪಿ ಇವಳು ಅಂತ ಕೃಷ್ಣ ಹೇಳಿದಾಗ ಕೊನೆಗೂ ಎಲ್ಲ ಸತ್ಯನೂ ಬಯಲಾಯ್ತು ಅಂತ ನಾರಾಯಣಾಚಾರ್ಯ ಖುಷಿಯಾಗಿರ್ತಾರೆ. ನನ್ನ ಅಣ್ಣ ಅದಕ್ಕೆ ದೂರ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿರೋ ಪಾಪಿ ಇವಳು. ಇಷ್ಟೆಲ್ಲ ಆಗಿದ್ದು ಮದುವೆ ನಿಲ್ಲೋ ಅಂತ ಪರಿಸ್ಥಿತಿ ಬಂದಿದ್ದು, ಇದೆಲ್ಲ ಆಗಿದ್ದು ಇವಳು ಮತ್ತೆ ಆ ಮಾನ್ಯತಾಯಿಂದ ಇವರಿಬ್ರು ಸೇರ್ಕೊಂಡು ಸಂಚು ಮಾಡಿ ಅಣ್ಣ ಅದಕ್ಕೆ ದೂರ ಮಾಡಿ ಚಾರು ಅದಕ್ಕೆ ಬೇರೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಅಷ್ಟರಲ್ಲಿ ಎಲ್ಲಾ ವಿಷಯನೂ ಗೊತ್ತಾಗಿ ನಾನು ಈ ಮದ್ವೆನ ಹೇಗಾದ್ರೂ ಮಾಡಿ ನಡೆಸಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಕೊನೆಗೂ ನಾನು ಅನ್ಕೊಂಡಾಗೆ ಅಣ್ಣ ಅದಕ್ಕೆ ಒಂದಾದ್ರು. ಇವ್ರ ಪ್ಲಾನ್ ಎಲ್ಲ ಉಲ್ಟಾಯ್ತು. ಆಗ್ಲೇನೆ ಡಿಸೈಡ್ ಮಾಡ್ಕೊಂಡೆ ಇವ್ರ ಬಣ್ಣ ಎಲ್ಲ ಬೈಲ್ ಮಾಡ್ಲೇಬೇಕು ಅಂತ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತ ಕೃಷ್ಣ ಹೇಳಿದಾಗ ಚಾರುಗೆ ತುಂಬಾನೇ ಕೋಪ ಬರುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.